ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರಿಪರೇಷನ್ ಮಾಡಬೇಕಂತ ಫುಲ್ ಕ್ಲೀನಿಂಗ್ ಫಸ್ಟ್ ಸ್ಟೆಪ್ ನಡೀತಾ ಇದೆ. ಇವರು ಕ್ಲೀನಿಂಗ್ನ ಮುಂದಾಳತ್ವ ವಹಿಸ್ಕೊಂಡಿದ್ದಾರೆ. ಬಬ್ಲು, ಏನು ಮಾಡ್ತಿದ್ದೀರಿ ನೀವಿಲ್ಲಿ? ಯೂಟ್ಯೂಬ್ ಚಾನಲ್ ಇವತ್ತು ನಮ್ದು ಬೋತಿ ರೆಡಿ. ಆವಾಗಲೇ ನಮ್ದು ಬೋತಿ ರೆಡಿ ಆಯಿತು. ಅದು ಆಯ್ತದ್ದು ಹೊರಗಡೆಲ್ಲಿದ್ದು ಅದು ಆಯಿತು ದೊಡ್ಡ. ಅದು ನಾನು ತಿನ್ಬಿಟ್ಟೆ. ಅದೆಲ್ಲ ಆರೆಂಜ್ ಆರೆಂಜ್ ಗ್ರೀನ್ ಎಲ್ಲ ಇತ್ತು. ಕ್ಲೀನಿಂಗ್ ವಿತ್ ಬೋಟಿ. ಬೆಳಿಗ್ಗೆ ತರಕಾರಿ ತಗೊಂಬಂದಾಯ್ತು, ರೇಷನ್ ಎಲ್ಲ ತಂದಾಯ್ತು ಸ್ವಲ್ಪ. ಈಗ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೇವೆ. ಆ ರೇಷನ್ ತಗೊಂಬರುವಾಗ ಅದು ಬೋಟಿ ಬೇಕು ಅಂತ ಹಠ ಸ್ಟಾರ್ಟ್ ಮಾಡಿದ. ಆಯ್ತಂತ ಒಂದ್ ಪ್ಯಾಕೆಟ್ ತಗೊಂಡದ್ದು. ಈಗ ಕಾಸಿ ಕೊಟ್ಟದಂತ ಸುಮ್ಮನೆ ಕುತ್ಕೊಂಡು ತಿಂತಾನೆ, ಊಟ ಮಾಡ್ತಾನೆ ಹೋಗ್ತೀವಿ. ಹೇಗಿದೆ ಬಬ್ಲು ಬೋಟಿ? ಚಂದ ಇದೆಯಾ? ರಾತ್ರಿಗೆ ಇರ್ತೀರಾ? ಓಕೆ. ಹಲೋ ಉಷಾ, ನಾನು ಬಂಗಾರ ಮೇಲೆ ಕ್ಲೀನಿಂಗ್ ಮಾಡ್ತಿದ್ರೆ ಇಲ್ಲಿ ಇಬ್ರು ರೆಡಿ ಮಾಡ್ಕೊಂಡಿದ್ದಾರೆ. ಎಂತ ಮಾಡ್ತಿದ್ದೆ ಉಷಾ? ಕ್ಲೀನಿಂಗ್, ಮನೆ ಕ್ಲೀನಿಂಗ್. ಇವತ್ತು ಫುಲ್ ಮನೆ ಕ್ಲೀನಿಂಗ್. ಮನೆ ಕ್ಲೀನ್ ಇದ್ರೆ ಮನಸ್ಸು ಕ್ಲೀನ್ ಇರ್ತದೆ. ಅಂತರಂಗದಿಂದ ಬಹಿರಂಗ. ಅಲ್ಲ, ನಾವು ಹೇಳಿದ್ವಿ ವರಮಹಾಲಕ್ಷ್ಮಿ ವ್ರತ ಹೇಗೂ ಬಂತಲ್ಲ, ಪೂಜೆ ಹಬ್ಬ, ಅದಕ್ಕೋಸ್ಕರ ಮಾಡ್ತಾ ಇರೋದು ಈಗ ಅಂತ. ಸೊ ನಮ್ಮ ಎದುರು ಮನೆಯವ್ರದೆಲ್ಲ ಎಲ್ಲರದ್ದು ಆಗಿದೆ ಅಂತೆ. 2 ಸಲ ಕ್ಲೀನಿಂಗ್ ಆಯ್ತಂತೆ. ಶೂ ರ್ಯಾಕ್ ಅಂತೆ, ಪಾತ್ರೆ ಅಂತೆ, ಚಾಪೆ ಅಂತೆ, ಎಲ್ಲ ಸಹ ಕ್ಲೀನ್ ಆಗಿದೆ ಅಂತೆ. ಹಾಗೆ ನಮ್ಮ ಮನೆಯಲ್ಲಿ ಫಸ್ಟ್ ಮೇಲೆ ಮನೆ ಹಾಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ಕಿಚನ್ ಅಲ್ಲಿ ನಡೀತಾ ಉಂಟು. ಅಮ್ಮ, ಇವತ್ತು ಸಂಡೇ ರೆಸ್ಟ್ ತಗೊಳ್ಳದೆ ನೀವೆಂತ ಮಾಡ್ತಿದ್ದೀರಿ? ಸಂಡೆ ನಂಗೆ ಯಾವ್ದು ಇದೆ ಕೆಲಸ. ಸಂಡೆ ಕ್ಲೀನ್ ಮಾಡ್ತೀನಿ ನಾನು. ಟಾಯ್ಲೆಟ್, ಬಾತ್ರೂಮ್ ಎಲ್ಲ. ಮತ್ತೆ ಡೈಲಿ ತೊಳಿತೇನೆ ಕೆಳಗೆ. ಬೋರ್ಡ್ ಎಲ್ಲ ಸಂಡೆ ಬಿಟ್ಟು ಅಷ್ಟೇ. ಚಿಕ್ಕು, ಏನ್ ಮಾಡ್ತಿದ್ದೀರಿ? ನಾನು ಟಾಯ್ ರ್ಯಾಕ್ ಕ್ಲೀನ್ ಮಾಡ್ತಿದ್ದೀನಿ. ಗ್ರೇಟ್ 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 ಕಂದಮ್ಮ. ನಮ್ಮ ಚಿಕ್ಕು ಟಾಯ್ ರ್ಯಾಕ್ ಎಲ್ಲ ತೆಗೆದು ಒರೆಸಿ ಎಲ್ಲ ಪುನಃ ಅದನ್ನು ರೀಅರೇಂಜ್ ಮಾಡ್ತಾಳೆ ಅಲ್ವಾ ಚಿಕ್ಕು? ಗುಡ್. ಇವತ್ತಿನ ದಿನ ನಮ್ಮದು ಸಿಕ್ಕಾಪಟ್ಟೆ ಬ್ಯುಸಿ ಇದೆ. ಬಂಗಾರು, ಇದು ಮನೆ ಒಳಗಿದ ಕೆಲಸ ಎಲ್ಲ ಲೇಡೀಸ್ಗೆ, ಮನೆ ಹೊರಗಿಡಿದ ಕೆಲಸ ಎಲ್ಲ ಜೆಂಟ್ಸಿಗೆ ಅಂತ ಫೇಮಸ್. ಮುಂಚಿಂದ ಸಹ ನಡ್ಕೊಂಬರ್ತಾ ಇರೋದು. ಫೇಮಸ್ ಅಲ್ಲ ಅಂದರೆ ಹೌದು, ರೆಸ್ಪಾನ್ಸಿಬಿಲಿಟಿ. ಮನೆ ಒಳಗಿದ್ದೆಲ್ಲ ನಾವು ಮಾಡಬೇಕು, ಮನೆ ಹೊರಗಿಡಿದ ಆಫೀಸ್ ವರ್ಕ್ ಏನೇ ಇರಲಿ ಅದೆಲ್ಲ ನೀವು ಮಾಡಬೇಕಂತ. ಮತ್ತು ನೀವೇನಕ್ಕೆ ಇಲ್ಲಿ ಕೆಳಗಡೆ ನೋಡಿದರೆ ಅಣ್ಣ ಸಹ ಮಾಡ್ತಿದ್ದಾನೆ, ಇಲ್ಲಿ ನೀವು ಸಹ ಮಾಡ್ತಿದ್ದೀರಿ. ಎಂತ ನಿಮ್ಮದು ಈ ವಿಷಯದಲ್ಲಿ ನಿಮ್ಮದು ಎಂತ ಒಪಿನಿಯನ್? ಈಗ ಮುಂಚಿನ ಕಾಲದಲ್ಲಿ ಹೇಗಿತ್ತಂದ್ರೆ ಗಂಡಸರು ಹೊರಗೆ ಕೆಲಸ ಮಾಡೋರು, ಹೆಂಗಸರು ಮನೇಲಿ ಕೆಲಸ ಮಾಡೋರು. ಓಕೆ, ಇದು ಕಾನ್ಸೆಪ್ಟ್ ಇದ್ದಿದ್ದು ಹೌದು. ಯಾಕಂದ್ರೆ ಹೆಂಗಸರು ಜಾಸ್ತಿ ಮನೆ ಅಡುಗೆ ಜಾಸ್ತಿ ಇತ್ತು, ಅಥವಾ ಗದ್ದೆ ಕೆಲಸ ಇರ್ಬೋದು, ಅಥವಾ ಅಗ್ರಿಕಲ್ಚರ್ ಕೆಲಸ ಅಂದ್ರೆ ಮನೆಯಲ್ಲಿರುವಂತ ಕೆಲಸ ಮಾಡ್ತಿದ್ರು. ಗಂಡಸರು ಏನಂತ ಹೇಳಿದ್ರೆ ಅವ್ರ ಅಗ್ರಿಕಲ್ಚರ್ ಕೆಲಸ ಆದ್ಮೇಲೆ ಹೊರಗೆ ಹೋಗಿ ಬೇರೆ ಮನೆ ಕೆಲಸವನ್ನು ದುಡಿತಾರೆ. ಹಾಗಿತ್ತು ಕೆಲಸ. ಇವಾಗ ಹಾಗಲ್ಲ. ಈಗ ಕಾರ್ಪೊರೇಟ್ ಲೈಫ್ ಅದ ಕೆಲಸ ಇದೆ. ಗಂಡನೂ ಕೆಲಸ ಮಾಡ್ಬೇಕು, ಹೆಂಗಸು ಕೆಲಸ ಮಾಡ್ಬೇಕು. ಅಂದ್ರೆ ಗಂಡ ಹೆಂಡತಿ ಇಬ್ರು ಕೆಲಸ ಮಾಡಿದ್ರೆ ಮಾತ್ರ ಬೆಂಗಳೂರಲ್ಲಿ ಜೀವನ ಹೋಗ್ತದೆ, ಅಥವಾ ಏನಾದ್ರು ಅರ್ನ್ ಮಾಡ್ಲಿ ಇರ್ತದೆ, ಸಂಪಾದನೆ ಮಾಡ್ಲಿ ಇರ್ತದೆ. ಇದು ಬೇಸಿಕ್ ಅಲ್ವಾ? ಸೊ ಹೆಂಗಸರು ಯಾವಾಗ ಹೊರ ಹೋಗಿ ದುಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಗಂಡಸು ಮನೆ ಕೆಲಸ ಮಾಡೋದು ತಪ್ಪೇನಿದೆ? ಇದು ನನ್ನ ಕಾನ್ಸೆಪ್ಟ್. ಪ್ಲಸ್ ಮುಂಚೆ ಕೂಡ ನಾನೀಗ ನೋಡೋದ್ರಿಂದ ಮುಂಚೆಯಿಂದ ಕೂಡ ನಮ್ಮಪ್ಪ ಎಲ್ಲ ಕೆಲಸ ಮಾಡ್ಕೊಂಡಿದ್ದವರು ಆಯ್ತಾ. ಮನೆ ಕೆಲಸ ಕೂಡ ಮಾಡ್ಕೊಂಡಿದ್ರು, ಹೊರಗಿನ ಕೆಲಸ ಕೂಡ ಮಾಡ್ಕೊಂಡಿದ್ರು. ಅಂದ್ರೆ ಅಮ್ಮ ಬೀಡಿ ಕಟ್ತಾ ಇದ್ರು. ಬೀಡಿ ಕಟ್ಟಬೇಕಾದ್ರೆ ಅಪ್ಪ ಅದಕ್ಕೆ ಬೇಕಾಗಿರೋ ಎಲ್ಲ ಸಪೋರ್ಟ್ ಮಾಡ್ತಿದ್ರು. ಅಂದ್ರೆ ಎಲೆ ಕಟ್ ಮಾಡಿ ಕೊಡೋದಾಗಿರ್ಲಿ, ಅದನ್ನ ಕೌಂಟ್ ಮಾಡೋದಾಗಿರ್ಲಿ, ಅದು ನಾವು ಮಾಡ್ತಿದ್ವಿ, ಅವರು ಮಾಡ್ತಿದ್ರು. ಅವ್ರಿಗೆ ಏನು ಸಪೋರ್ಟ್ ಬೇಕೋ ಹಾಗೆ ಮಾಡ್ತಿದ್ರು. ಅಂದ್ರೆ ಎಲ್ಲಾನು ಸಪೋರ್ಟ್ ಇದ್ರೆ ಮಾತ್ರ ಜೀವನ ನೀಟಾಗಿ ಹೋಗ್ತದೆ ಅಂತ ಹೇಳಲಿಕ್ಕೆ ಒಂದು ಉದಾಹರಣೆ ಹಾಗೆ. ಅದಕ್ಕೆ ಉಂಟಲ್ಲ, ಮದುವೆ ಆಗುವಾಗ ಚೂಸ್ ವೈಸ್ಲಿ ಅಂತಾರೆ. ಅಂದ್ರೆ ಏನು ಹೇಳಿ? ಕೆಳಗೆ ಅಣ್ಣ ಕೂಡ ಕೆಲಸ ಮಾಡ್ತಿದ್ದಾರೆ, ಎಲ್ಲರೂ ಕುತ್ಕೊಂಡು ಸೇರಿ ಕೆಲಸ ಮಾಡಿದ್ರೆ ಕೆಲಸ ಫಾಸ್ಟ್ ಆಗ್ತದೆ. ಯಾರಿಗೂ ಮನಸ್ತಾಪ ಇಲ್ಲ. ಆ ಕೆಲಸ ಹೇಗೆ ನಡೀತದೆ ಅಂತ ಎಲ್ಲರೂ ಕೂಡ ಗೊತ್ತಾಗ್ತದೆ. ಸೊ ಹಾಗಾಗಿ ಥ್ಯಾಂಕ್ ಯು ಬಂಗಾರ, ಥ್ಯಾಂಕ್ ಯು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಚಂದ ಆಯ್ತು. ಅಪ್ಪ ಮಗನ ಕ್ಲೀನಿಂಗ್ ಸಿಕ್ಕಾಪಟ್ಟೆ ಜೋರಾಗಿ ನಡೀತಿದೆ. ಬಂಗಾರು, ನೀವು ನನಗೆ ಆಗಲಿ ಉಷಂಗೆ ಆಗಲಿ ಕುಕ್ ಮಾಡಿ ಕ್ಲೀನ್ ಮಾಡಿ ಅಂತ ಎಂತ ಸಹ ಯಾವಾಗ ಸಹ ಹೇಳಲ್ಲ ಡೈಲಿ ಲೈಫಲ್ಲಿ ಅಲ್ವಾ? ನಾವಿಬ್ಬರು ಕುಕ್ಕಿಂಗ್ ಅಂತ ಇಲ್ಲವೇ ಇಲ್ಲ. ಏನಾದರೂ ಇದ್ದರೆ ಒಂದು ವೀಕೆಂಡಲ್ಲಿ ಮಾಡೋದು ಅಷ್ಟೇ ಅಲ್ವಾ?
ಏನಕ್ಕೆ ನೀವು ನಮ್ಗೆ ಯಾವಾಗಲೂ ನೀನು ಅದು ಮಾಡಲ್ಲ ಇದು ಮಾಡಲ್ಲ ಕ್ಲೀನ್ ಮಾಡಲ್ಲ ಕುಕ್ ಮಾಡಲ್ಲ ಎಂತ ಹೆಲ್ಪ್ ಮಾಡಲ್ಲ ಅಂತ ಏನಕ್ಕೆ ಬಂಗಾರು ಯಾವತ್ತೂ ಹೇಳಲ್ಲ ಅಂದರೆ ನಿಮಗೆ ಈಗ ಬೆಳಿಗ್ಗೆ 7 ಗಂಟೆ ಕ್ಯಾಬ್ ಬರ್ತದೆ ಅಲ್ವಾ, ಇಬ್ಬರಿಗೆ ಕೂಡ 7 ಗಂಟೆ ಕ್ಯಾಬ್ ಬಂದು ಡ್ಯೂಟಿ ಸ್ಟಾರ್ಟ್ ಆಗ್ತದೆ 8 ಗಂಟೆಗೆ. ಸೊ ನೀವು ಬೆಳಿಗ್ಗೆ ಎದ್ದು ನಿಮ್ಮದು ಕೆಲಸಗಳು ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಡ್ಯೂಟಿ ಹೋಗೋದು ಟೈಮ್ ಆಗ್ತದೆ. ಸಂಜೆ ಬಂದ ಮೇಲೆ ನಿಮ್ಮದು ಕೆಲಸ ಪೆಂಡಿಂಗ್ ಇರ್ತದೆ, ಅದು ಕೆಲಸ ಕ್ಲಿಯರ್ ಮಾಡಬೇಕು. ಆಮೇಲೆ ಮಕ್ಕಳಿಗೆ ಸ್ನಾನ ಮಾಡಿಸೋದಾಗಿರಲಿ, ಹೋಮ್ವರ್ಕ್ ಮಾಡಿಸೋದಾಗಲಿ, ಪ್ರತಿಯೊಂದು ಕೆಲಸಗಳು ಇರ್ತದೆ. ಅದೆಲ್ಲ ಮಾಡಿಕೊಂಡು ಅಡುಗೆ ಮಾಡಲಿಕ್ಕೆ ಅಮ್ಮ ಮತ್ತು ಅತ್ತೆ ಇಬ್ಬರು ಇದ್ದಾರೆ. ಅಂದ್ರೆ ಯಾಕೆ ರೆಸ್ಟ್ ತಗೋಬೇಕು? ಸ್ಯಾಟರ್ಡೆ ಸಂಡೇ ಹೇಗೋ ಫ್ರೀ ಇರ್ತೇವೆ, ಆವಾಗ ನೀವು ಮಾಡ್ತೀರಾ, ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡ್ತೀರಾ. ಸೊ ಬೇರೆ ದಿನ ನೆಸೆಸಿಟಿ ಅವ್ರು ಇಲ್ಲ ಅಂತ ಹೇಳಿದಾರೆ ಅಂದ್ರೆ ಅವ್ರು ಮಾಡ್ತಾರೆ, ನಾವೇ ಮಾಡ್ಕೊಡ್ತೀವಿ, ನಾವು ಕೂಡ ಫ್ರೀ ಆಗಿದ್ದೇವಲ್ಲ ಮನೇಲಿ ಅಂದ್ಕೊಂಡು ಅವ್ರು ಹೇಳ್ತಿದ್ದಾರೆ. ಸೊ ಹಾಗಾಗಿ ಮಾಡಿ ಅಂತ ನಾನು ಹೇಳೋ ನೆಸೆಸಿಟಿ ಇಲ್ಲ. ಆಮೇಲೆ ಈ ಹಬ್ಬ ದೇವರೇ, ಅವ ಎಲ್ಲಿದ್ದ ನೋಡಿ ಅಣ್ಣ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಉಷಾ, ಹುಡುಗರು ಹುಡುಗಿಯರು ಸೇರಿ ಎಲ್ಲ ಕ್ಲೀನಿಂಗ್ ನಡೀತಾ ಉಂಟು. ಎಂತ ಹೇಳ್ತಿ? ಹುಡುಗರು ಎಲ್ಲ ನಮ್ಮ ಜೊತೆ ಇನ್ವಾಲ್ವ್ ಆಗ್ತಿದ್ದಾರೆ ಅಂತ ಹೇಳ್ತಿ? ಇನ್ವಾಲ್ವ್ ಆಗ್ತಿದ್ದಲ್ಲ, ಮಾಡಿಸಿದ್ದು ಅವರಿಗೆ ಬೇರೆ ಬಗ್ಗೆ ಇಲ್ಲ. ಮಧ್ಯಾಹ್ನ ಊಟ ಬಡಿಸ್ಬೇಕಾದ್ರೆ ಕ್ಲೀನಿಂಗ್ ಆಗ್ಬೇಕಂತ ಹೇಳಿದುಂಟು, ಹಾಗೆ ಮಾಡ್ತಿದ್ದಾರೆ. ಬಂಗಾರು ಪಾಪ ಹೇಳಿದ್ರು, ಬಂಗಾರು ತುಂಬಾ ಹೇಳಿದ್ದಾರೆ, ನಿಮಗೆ ವಿಡಿಯೋ ನೋಡಿ ಶಾಕ್ ಆಗ್ಬೋದು. ನೀವು ಆಫೀಸ್ ಕೆಲಸ ಮಾಡ್ತೀರಿ, ನಾವು ಆಫೀಸ್ ಕೆಲಸ ಮಾಡ್ತೇವೆ, ಅದ್ರಲ್ಲಿ ಏನಿದೆ? ನಾನು ಜಸ್ಟ್ ಜೋಕ್ ಪಾರ್ಟ್, ಬಟ್ ಅವ್ರು ಹೇಳ್ಬೇಕಂತಿಲ್ಲ. ಕ್ಲೀನಿಂಗ್ ಅಂತ ಬಂದ್ರೆ ಅವ್ರಾಗೆ ಏನಾದ್ರು ವಹಿಸ್ಕೊಳ್ತಾರೆ. ಅಣ್ಣ ಅಲ್ಲಿ ನೋಡಿದ್ರೆ ಅದ್ರ ಮೇಲೆ ಹಾಕ್ತಿದ್ದ ದಂಡೆ ಮೇಲೆ. ಹೌದು. ಬಾತ್ರೂಮ್ ಆಯ್ತಮ್ಮ? ಓ ದೇವರೇ, ಇನ್ನ ಆಗ್ಬೇಕು. ಓ ದೇವರ, ಎಂತಮ್ಮ ಇದು? ಇಡೀ ಗೋಡೆ ಎಲ್ಲ ಫುಲ್ ಗೋಡೆ ತೊಳಿಬೇಕಲ್ಲ, ಹೌದಮ್ಮ, ಕ್ಲೀನ್ ಆಗ್ಬೇಕಲ್ಲ. ಮಕ್ಕಳೆಲ್ಲ ಬರ್ತಾರೆ ಹೋಗ್ತಾರೆ, ಟಾಯ್ಲೆಟ್ ಬಾತ್ರೂಮ್ ಒಂದು ಕ್ಲೀನ್ ಇರ್ಬೇಕಲ್ಲ. ಫಳ ಫಳ ಆಗ್ತದಮ್ಮ ಇವತ್ತು ಫುಲ್ ಮನೆ. ಚೀಕು ಕಂದಮ್ಮ, ಇವತ್ತು ಟಾಯ್ ರ್ಯಾಕ್ ರೆಸ್ಪಾನ್ಸಿಬಿಲಿಟಿ ನಿಮ್ದಾ? ಗುಡ್ಡು ಬಂಗಾರಿ. ನಿಮ್ಮ ಪಪ್ಪ ನೋಡಿ ಅಲ್ಲಿ, ಮಾಮ ನೋಡಿದ್ರೆ ಮಾಮ ಹತ್ತಿದ್ದಾರೆ, ಇಲ್ಲಿ ಅಮ್ಮಮ್ಮ ಬಾತ್ರೂಮ್ ಅಲ್ಲಿ, ಉಷಾ ಕಿಚನ್ ಅಲ್ಲಿ, ಚೀಕು ಟಾಯ್ ರ್ಯಾಕ್. ಎಷ್ಟು ಚಂದ ಇವತ್ತಿನ ದಿನ. ಅಪ್ಪ ಮಗ ಸೇರ್ಕೊಂಡು ಕ್ಲೀನ್ ಮಾಡೋದು ನೋಡುದೇ ಚಂದ. ಎಂತ ಹೇಳ್ತೀರಿ? ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ ಹೇಳಿ? ಅಂದ ಹೌದು, ನೋಡುದೇ ಚಂದ. ಅವನಿಗೆ ಬೈಲಿ ಕೊಡಲ್ಲ, ಹೇಳಿ ಕೊಡಲ್ಲ, ಹಾಗೆ ಆಗ್ತದೆ. ಅಲ್ಲಿ ಹಾಕ್ಬೇಡ ಕಣೋ, ಅಲ್ಲಿ ಹೋಗ್ತೀಯೋ? ಅಲ್ಲಿ ಗಲೀಜಿದ್ಯಾ? ಏನ್ ಮಾಡ್ತಾ ಇದೀರಿ ತಾಯಿ ಮಗ? ಅದು ಇದರ ಕ್ಲೀನಿಂಗ್ ಮಲ್ಕೊಂಡು. ಹತ್ತಿ ಮಾಡುದಂತೆ, ಮಲ್ಕೊಂಡಲ್ಲ ಅಂತೆ. ನೀವು ಅದ್ರೊಳಗೆ ಹತ್ತಿ ಮಾಡುದಾ? ಅಲ್ಲಿ ಕೂಡ ಉಂಟಾ? ಅಲ್ಲಿ ಬರೀ ಸ್ಪ್ರೇ ಮಾಡೋದಷ್ಟೇ? ಯಾರು ಕ್ಲೀನ್ ಮಾಡುದ ಅದನ್ನೀಗ? ಅಮ್ಮ ಕ್ಲೀನ್ ಮಾಡೋದು, ನೀನು ಸ್ಪ್ರೇ ಮಾಡುದಾ? ಅಲ್ಲಿ ಮೇಲೆಲ್ಲ ಆಯ್ತಲ್ಲ ಕ್ಲೀನಿಂಗ್ ಕಂದ? ಹೌದಾ? ಈಗ 5 ನಿಮಿಷ ಕ್ಲೀನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಕೈ ನೋವು ಸ್ಟಾರ್ಟ್ ಆಯ್ತಾ? ಹಾ, ಯಾರಿಷ್ಟ ನಿಮ್ಗೆ? ಅಪ್ಪ, ಅಮ್ಮ, ಉಷಾ, ಮಾಮ, ಚೀಕು, ಅಮ್ಮಮ್ಮ, ದೊಡ್ಡ. ನಾನಾ ಪಪ್ಪನಾ? ಪಪ್ಪ ಇಷ್ಟ. ಅಮ್ಮ? ಅಮ್ಮ ಇಷ್ಟ. ಯಾರು ತುಂಬಾ ಇಷ್ಟ? ಎಲ್ಲರೂ ತುಂಬಾ ಇಷ್ಟ ನನಗೆ. ವಾವ್, ಎಷ್ಟು ಕ್ಲೀನ್ ಆಗಿ ಮಾಡಿದಾಳೆ ಚೀಕು. ಉಷಾ, ಕ್ಲೀನಿಂಗ್ ಎಲ್ಲ ಮುಗೀತು, ಈಗ ಎಂತ ಮಾಡ್ಬೇಕಂತ ಅನ್ಕೊಂಡಿದ್ದೆ? ಇವಾಗ ಮೋಸ್ಟ್ ವೇಟೆಡ್ ಐಸ್ ಕ್ರೀಮ್ ತಿರಮಿಸು ಮಾಡ್ತೀರಾ? ತಿರಮಿಸು ಮಾಡುದಂತೆ. ಇನ್ನು ಕ್ಲೀನಿಂಗ್ ಎಲ್ಲ ಮುಗಿದು ಇಡೀ ಮನೆಯೆಲ್ಲ ಆಕ್ಚುಲಿ ತಿರಮಿಸು ಮಾಡ್ಲಿಕ್ಕೆ ಹೋಗಿ ಪಿರಮಿಸು ಆಗಿದೆ. ಒಂದು ಸ್ವೀಟ್ ಡಿಶ್ ಮಾಡುವ ಅಂತ ಪ್ಲಾನ್ ಮಾಡಿ ಅಮ್ಮ ಎಂತ ಮಾಡು ಅಂತ ಹೇಳಿಲ್ಲ. ಹೇಳಿ ನೀವು. ಪಿರಮಿಡ್ ಅಂತ ಹೇಳಿಲ್ಲ. ಖತಮ್. ಆಯ್ತು ಆಯ್ತು ಆಯ್ತು. ಎಂತಂತ ಕಸಲ್ಗೆ ಮಾಮಿ ಕಸ ಸತ್ತೆ ಸತ್ಯ ಸಂಗ ಎಂತದ ಗೊತ್ತಿಲ್ಲ ನನಗೆ. ಅಲ್ಲ ಹೇಳಿ, ಏನಾದ್ರು ಮಾಡ್ತಾರಂತ ಗೊತ್ತಾ? ಅದೇನು ಏನು ವರ್ಡ್ ಹೇಳಿದ್ನಲ್ಲ, ಹೇಗೆ ಹೇಳಿ? ಪಿರಮಿಸ್. ಪಿರಮಿಸ್. ಸೊ ಇವತ್ತು ನಮ್ಮನೆಯಲ್ಲಿ ಪಿರಮಿಸ್ ಮಾಡ್ತೀವಿ. ಅದೇ ಅಮ್ಮ ಪಿರಮಿಸ್. ಮತ್ತೆ ನೆಕ್ಸ್ಟ್ ಪಿರಮಿಡ್. ಪಿರಮಿಡ್ ಆಗಿ. ಓಕೆ, ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ ಬಾಯ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.